ನಮಸ್ಕಾರ ಎಲ್ಲರಿಗೂ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹರಾಬರ ಕಬಾಬ್ ಮಾಡೋಣ. ಹರಾಬರ ಕಬಾಬಲ್ಲಿ ಎಲ್ಲ ಥರ ತರಕಾರಿ ಹಾಕ್ತೀವಿ. ಮಕ್ಕಳಿಗೆ ತಿನ್ನೋಕೆ ಕಟ್ಟು ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ತರಕಾರಿಯಿಂದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡ್ರಿ. ಪಾಲಕ್ ತೊಗೊಳೋದ್ರಿ, ಚಂದಂಗಿ ತೊಳೆದು ಸೈಡಿಗೆ ಇಟ್ಕೊಳ್ರಿ. ಇದಕ್ಕೆ ನೋಡ್ರಿ ಬೀನ್ಸ್ ಬೇಕ್ರಿ, ಕ್ಯಾರೆಟು, ಪುದೀನ, ಕೊತ್ತಂಬರಿ, ಫ್ಲವರು, ಕ್ಯಾಬೇಜು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗ್ರೀನ್ ಪೀಸು, ಕಡಲೆ ಹಿಟ್ಟು, ಕಾರ್ನ್ಫ್ಲವರು, ಬೇಕಂದ್ರೆ ಪನ್ನೀರು. ನಾನು ಪನ್ನೀರ್ ಇತ್ತು ಅಂತ ಹಾಕ್ತಾ ಇದ್ದೀನಿ, ಆಪ್ಷನಲ್ಲು. ಬೇಕಂದ್ರೆ ಆಲೂಗಡ್ಡೆನೂ ಹಾಕೋಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ. ಫಸ್ಟಿಗೆ ಏನು ಮಾಡೋದಪ್ಪ ಅಂತಂದ್ರೆ ಒಂದು ಕಡಾಯ್ದೊಳಗೆ ಪಾಲಕ್ ಹಾಕಿ ಅದು ಸ್ವಲ್ಪ ಒಂದು 30 ಸೆಕೆಂಡ್ ಆದ ತಕ್ಷಣ ಅದು ಕುದಿ ಬಂದ ತಕ್ಷಣ ಅದ್ರೊಳಗೆ ಏನು ಹಾಕೋದಂದ್ರೆ ಬಟಾಣಿ ಕಾಳು ಹಾಕೋದು, ಗ್ರೀನ್ ಪೀಸು ಹಾಕಿ ಒಂದು ನಿಮಿಷ ಅಷ್ಟೇ ಕುದಿಸೋದ್ರಿ. ಅದು ಒಂದು ಸ್ವಲ್ಪ ಉಕ್ಕಿ ಬಂದು ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋದು. ಉಪ್ಪು ಹಾಕಿ ಇನ್ನೊಂದು 30 ಸೆಕೆಂಡ್ ಟು 1 ಮಿನಿಟ್ ಅಷ್ಟೇ ನಾವು ಅದನ್ನು ಫ್ರೈ ಮಾಡಿ ಅದನ್ನು ಬಸದ್ ಬಿಡೋದ್ರಿ. ನೀರೆಲ್ಲ ತೆಗೆದು ಸೈಡಿಗೆ ತಣ್ಣಗೆ ಹಾಕ್ಬಿಡು. ಇಮ್ಮಿಡಿಯೇಟ್ ಈ ಕಡೆ ನಾವು ತಣ್ಣೀರೊಳಗೆ ಹಾಕೋದ್ರಿ. ತಣ್ಣೀರೊಳಗೆ ಹಾಕ್ರೆ ಏನಾಗ್ತೈತ್ರಿ, ಕಲರು ಆ್ಯಸ್ ಇಟ್ ಈಸ್ ಇರ್ತೈತಿ. ಇಲ್ಲಿ ನೋಡ್ರಿ ಅದು ತಣ್ಣಗಾಗೈತ್ರಿ. ನಾ ಈಗ ಮಿಕ್ಸಿ ಜಾರ್ ಒಳಗೆ ಹಾಕಿ ಅದನ್ನು ರುಬ್ಕೋತೀನಿ. ಭಾಳ ಸಣ್ಣಾಗಿ ಪೇಸ್ಟ್ ಮಾಡಬಾರ್ದ್ರಿ, ಸ್ವಲ್ಪ ತರಿಯಾಗಿನೇ ರುಬ್ಕೊಳ್ರಿ. ರುಬ್ಬಿ ಸೈಡಿಗೆ ಇಟ್ಟುಬಿಡೋಣ್ರಿ. ಈಗ ಇದಕ್ಕೆ ಬೇಕಾಗೋ ಸಾಮಗ್ರಿ ನೋಡ್ರಿ. ಉಪ್ಪು, ಚಾಟ್ ಮಸಾಲ, ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಜೀರಾ ಪೌಡರ್ ಅಂದರೆ ಜೀರಿಗೆ, ಆಮೇಲೆ ಸ್ವಲ್ಪ ಕಸೂರಿ ಮೆಥಿ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಪನ್ನೀರು, ಇದೆಲ್ಲ ನಾನು ಎಲ್ಲ ಹೆರ್ಚ್ಕೊಂಡು ಬಿಟ್ಟಿದ್ದೀನಿ ನೋಡ್ರಿ. ಕ್ಯಾರೆಟು, ಕಾಲಿಫ್ಲವರು, ಕ್ಯಾಬೇಜು, ಇದು ಬೀನ್ಸು ಎಲ್ಲ ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನಾವೊಂದು ಕಡಾಯ್ದೊಳಗೆ ಇದನ್ನೆಲ್ಲ ಹಾಕೊಂಡ್ಬಿಡ್ಬೇಕ್ರಿ. ಮೊದಲೇ ರುಬ್ಬಿದ್ದೀವಲ್ರಿ ಪಾಲಕ್ ಮತ್ತು ಬಟಾಣಿ ಕಾಳನ್ನ, ಅದು ಸೈಡಿಗೆ ಇಟ್ಬಿಡೋದ್ರಿ ಹಾಕ್ಕೊಂಡು. ಆಮೇಲೆ ಇನ್ನೊಂದು ಕಡಾಯ್ದಾಗ 1 ಚಮಚ ತುಪ್ಪ ಹಾಕೋದ್ರಿ. ತುಪ್ಪ ಹಾಕಿ ಅದು ತುಪ್ಪ ಹಾಕೋದ್ರಿ. ತುಪ್ಪ ಬಿಸಿ ಆದಮೇಲೆ ಏನು ಮಾಡೋದ್ರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ರಿ ಆವಾಗಲೇ, ಆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿ. ಅದು ಸ್ವಲ್ಪ ಚಟಪಟ ಅಂದ ತಕ್ಷಣ ಏನು ಮಾಡೋದ್ರಿ, ಬೀನ್ಸ್ ಕಟ್ ಮಾಡಿದ್ದಿಟ್ಟಿದ್ದಲ್ರಿ ಆ ಬೀನ್ಸ್ ಹಾಕ್ಕೊಳ್ಳೋದು. ಎಲ್ಲ ತರಕಾರಿನ ಅದ್ರೊಳಗೆ ಹಾಕೊಂಡ್ಬಿಡೋದ್ರಿ. ಹಾಕಿ ಸಣ್ಣ ಉರಿ ಇಡಬೇಕ್ರಿ. ಸಣ್ಣ ಉರಿ ಇಟ್ಟು ಅದನ್ನು ಬೇಯಿಸ್ತಾ ಇರ್ಬೇಕ್ರಿ. ಇದ್ರೊಳಗೆ ಸ್ವಲ್ಪ ನಾವು ಹುರ್ಕೊಂಡು ಹೋದ್ರೆ ನೀರು ಬಿಡಲ್ರಿ. ಅದಕ್ಕೋಸ್ಕರ ನಾವು ಇವೆಲ್ಲ ತರಕಾರಿ ಏನು ಮಾಡ್ಬೇಕ್ರಿ, ಮೊದಲೇ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗ್ತೈತ್ರಿ, ಹಾಗೆ ನಾವು ಇದು ಕಬಾಬ್ ಮಾಡಿದ್ವು ಅಂದರೆ ನೀರು ಬಿಟ್ಕೋತೈತ್ರಿ. ನೋಡ್ರಿ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಕ್ಯಾಬೇಜು, ಫ್ಲವರು, ಇದೆಲ್ಲ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಇದ್ರೊಳಗೆ ಉಪ್ಪು ಹಾಕಿ ಸ್ವಲ್ಪ ಕಲ್ಸ್ಕೊತಿರ್ಬೇಕ್ರಿ. ಸಣ್ಣ ಉರಿನೇ ಇಡ್ಬೇಕ್ರಿ. ಭಾಳ ಫಾಸ್ಟ್ ಇತ್ತಂದ್ರೆ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸಣ್ಣಗೆ ಇಡ್ಬೇಕ್ರಿ. ಮಕ್ಕಳಿಗೆ ಗೊತ್ತೇ ಆಗಲ್ರಿ ನಾವು ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಉಪ್ಪು ಹಾಕಿದ್ದೆ ರೀ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹಂಗೆ ಬಾಡಿಸ್ಕೋಬೇಕ್ರಿ. ಎಲ್ಲ ಥರ ವಿಟಾಮಿನ್ಸ್ ಎಲ್ಲ ಸಿಗ್ತೈತ್ರಿ ಮಕ್ಕಳಿಗೆ. ಈಗ ಇನ್ನೊಂದು ಕಡೆಯದೊಳಗೆ ಏನು ಮಾಡತ್ತೀನಪ್ಪ ಅಂದ್ರೆ, ನಾನು ಕಡಲೆ ಹಿಟ್ಟು ಐತಲ್ರಿ, ಒಂದು ನಿಮಿಷ ಅಥವಾ 40 ಸೆಕೆಂಡ್ ತನಕ ಹುರಿದು ಸೈಡಿಗೆ ಇಟ್ಕೊಳ್ರಿ. ಈಗ ಮೊದಲು ಹುರಿದಿದ್ವಲ್ರಿ, ಮಿಕ್ಸಿ ಮಾಡಿದ್ವಲ್ರಿ, ಅದನ್ನೆಲ್ಲ ಆ ಹುರಿದಿರೋ ತರಕಾರಿನೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಅದ್ರೊಳಗೆ ಕೊತ್ತಂಬರಿ ಮತ್ತು ಪುದೀನ ಹಾಕೊಳ್ಳೋದ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, ನಾ ಇಲ್ಲಿ 1 ಚಮಚ ಹಾಕಿದ್ದೀನಿ ರೀ, 1 ಟೀ ಸ್ಪೂನ್ ಅಷ್ಟು. ನೀವು ಜಾಸ್ತಿ ಕಮ್ಮಿ ಹಾಕೋಬೋದ್ರಿ, ಇದು ನಿಮಗೆ ಸ್ಪೈಸಿ ಬೇಕಿತ್ತಂದ್ರೆ. ನಾನಿನ್ನು ಉಪ್ಪು ಹಾಕ್ತಾ ಇದ್ದೀನಿ, ಧನಿಯಾ ಪೌಡರ್ ರೀ, ಗರಂ ಮಸಾಲ, ಚಾಟ್ ಮಸಾಲ, ಜೀರಿಗೆ ಪೌಡ್ರು, ಕಸೂರಿ ಮೆಥಿನ ಒಂದು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಬರುತ್ತೆ ರೀ. ಅದಕ್ಕೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಬೇಕ್ರಿ.
ಖಾರ ಹಾಕ್ಕೊಳ್ತಿದ್ದೀನಿ. ನೋಡ್ಕೊಂಡು ಹಾಕ್ರಿ ಖಾರ. ಆವಾಗಲೇ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿವಲ್ರಿ, ನೋಡ್ಕೊಂಡು ಹಾಕಬೇಕು. ನಮ್ಮಲ್ಲಿ ಖಾರ ತಿಂತಾರಂತ ಹೇಳ್ಬಿಟ್ಟು ನಾನು ಖಾರ ಹಾಕ್ತಿದ್ದೀನಿ ರೀ. ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕಿದ್ದೆ. ಆವಾಗಲೇ ನಾವು ಹುರಿದಿದ್ವಲ್ರಿ ಕಡ್ಲಿ ಹಿಟ್ಟು, ಅದು ತಣ್ಣಗಾದ್ಮೇಲೆ ಇದು ಹಾಕಾತೀನಿ ರೀ. ಅದೊಂದು 2 ಚಮಚ ಹಾಕ್ಕೊಳ್ಳೋದ್ರಿ. ಆಮೇಲೆ ಕಾರ್ನ್ಫ್ಲೋರ್ ಇರ್ತೈತಲ್ರಿ, ಅದು 2 ಚಮಚ ಹಾಕ್ಕೊಳ್ಳೋದ್ರಿ. ನಾವಿಲ್ಲಿ ಆಲೂಗಡ್ಡೆ ಹಾಕತ್ತಿಲ್ಲ ಅಂತ ಹೇಳಿ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗ್ತೈತೆ ರೀ. ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಹಿಟ್ಟು ಕಮ್ಮಿ ಬೇಕಾಗ್ತದೆ. ನೀವು ಆಲೂಗಡ್ಡೆ ಹಾಕೋರಿತ್ತಂದ್ರೆ ಹಾಕ್ಬೋದು. ನನ್ನ ಹತ್ರ ಪನ್ನೀರ್ ಇತ್ತು ರೀ, ಅದಕ್ಕೆ ಪನ್ನೀರ್ ಹಾಕತ್ತೀನಿ ಇದ್ರೊಳಗೆ. ಇದು ಆಪ್ಷನಲ್ ಐತ್ರಿ, ಬೇಕಿದ್ರೆ ಹಾಕೋಬೋದು. ನೀವು ದಪ್ಪ ಮೆಣಸಿನ್ಕಾಯಿನೂ ಹಾಕೋಬೋದ್ರಿ, ಕ್ಯಾಪ್ಸಿಕಮ್ಮು. ನನ್ನ ಹತ್ರ ಕ್ಯಾಪ್ಸಿಕಮ್ ಇರಲಿಲ್ಲ ಅಂತ ಹಾಕ್ಲಿಲ್ಲ ರೀ. ಇದು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟೇರಿ. ಇವಾಗ ಏನು ಮಾಡೇನ್ರಿ, ಸಣ್ಣ ಸಣ್ಣ ಉಂಡೆ ಮಾಡೇನ್ರಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡೋದ್ರಿ. ಕಾಜು ಹಾಕೋದ್ರಿ. ಕಾಜು ಬೇಕೇ ಬೇಕ್ರಿ ಇದಕ್ಕೆ, ಅಂದ್ರೆ ಚಂದ ಕಾಣ್ತೈತೆ ಅಂತ ಹೇಳ್ರಿ. ಮಕ್ಳು ಖುಷಿ ತಿಂತಾವ್ರಿ ನೋಡ್ಬಿಟ್ಟು ಖುಷಿಯಾಗಿ. ನೋಡ್ರಿ, ರೆಡಿ ಆದವ್ರಿ ಎಲ್ಲ. ಈಗ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟೇನ್ರಿ. ಮೊದಲೇ ಕಾದ ಎಣ್ಣೆ ಒಳಗೆ ಸ್ವಲ್ಪ ಫಾಸ್ಟ್ ಇಡ್ಬೇಕ್ರಿ ಸ್ಟಾರ್ಟಿಂಗು, ಇಲ್ಲಾಂದ್ರೆ ಒಡೆಯೋ ಚಾನ್ಸಸ್ ಇರ್ತಾವ್ರಿ. ನೋಡ್ರಿ, ಫ್ರೈ ಮಾಡಿದೆ. ನೋಡ್ರಿ, ರೆಡಿ ಆದವ್ರಿ. ತಿನ್ರಿ, ಹೇಳ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ.